ಥ್ರೆಡ್ ಹ್ಯಾಂಡಲ್ ಯಾವ್ದ್ರಲ್ಲಿ ಮಾಡಿದ್ರಿ? ಫಸ್ಟು ಕೈ ಮೇಲೆ ಮಾಡಿದ್ರಿ, ಅದಾದ್ಮೇಲೆ ನಿಮ್ಮ ಕೈಗಳ ಮೇಲೆ ಮಾಡ್ಕೊಂಡ್ರಿ, ಕಾಲುಗಳ ಮೇಲೆ ಮಾಡ್ಕೊಂಡ್ರಿ, ಸ್ವಲ್ಪ ಗ್ರಿಪ್ ಸಿಕ್ಕಿ ಹೇರು ತೆಗಿಯೋಂಗೆ ಆಗ್ತಾ ಇತ್ತು. ಅದಾದ್ಮೇಲೆ ರಿಯಲ್ ಸ್ಕಿನ್ ಮೇಲೆ ಟಚ್ ಮಾಡಬೇಕು ಅಂತ ಹೇಳಿ ಫೋರ್ ಹೆಡ್ ಮೇಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಫೋರ್ ಹೆಡ್ ಮುಗಿಸಿದ್ದೀರಾ. ಓಕೆ, ನೆಕ್ಸ್ಟ್ ಅಪ್ಪರ್ ಲಿಪ್ ಮಾಡಬೇಕು. ಅಪ್ಪರ್ ಲಿಪ್ ಮಾಡಬೇಕು ಅಂದ್ರೆ ನಿಮಗೆ ಫೋರ್ ಹೆಡ್ ನೀಟಾಗಿ ಬರಬೇಕು. ಏಕೆಂದ್ರೆ ಇಲ್ಲಿ ಮೂಳೆ ಇದೆ ಅಲ್ವಾ, ಗಟ್ಟಿ ಇದೇನೆ ಈ ಸ್ಕಿನ್ನು, ಈ ಭಾಗದಲ್ಲಿ ಗಟ್ಟಿ ಇರೋದ್ರಿಂದ ನೀವು ಹೆಂಗ್ ಬೇಕಾದ್ರೂ ಥ್ರೆಡ್ ಆಡಿಸ್ಬೋದು. ಅದು ಏನಿರ್ಲಿ ಇಲ್ಲದೆ ಹೋಗ್ಲಿ ಕಟ್ ಆಗೋ ಚಾನ್ಸಸ್ ಇರಲ್ಲ. ಬಟ್ ಇದೇನಿದೆ, ಲೂಸ್ ಇದೆ ಸ್ಕಿನ್ ಅಲ್ವಾ. ಈಗ ಮೌತ್ ಫ್ಲೆಕ್ಸಿಬಲ್ ಆಗೇ ಅದು ವರ್ಕ್ ಮಾಡಬೇಕು ಅಂತಂದಾಗ ಸ್ಮೂತ್ ಆಗಿದೆ ಅಲ್ವಾ. ಇಲ್ಲಿ ನೀವು ಹಾಕ್ಬೇಕಾದ್ರೆ ಥ್ರೆಡ್ ಲೂಸ್ ಇರುತ್ತೆ. ಈ ಲೂಸ್ ಸ್ಕಿನ್ ಮೇಲೆ ನೀವು ಥ್ರೆಡ್ ಹಾಕ್ಬೇಕಂದಾಗ ಈ ಭಾಗಗಳು ಬಿಗಿ ಆಗ್ಬೇಕು. ಬಿಗಿ ಮಾಡೋದು ಹೆಂಗೆ? ನಾಲ್ಗೆ ಸಹಾಯದಿಂದ ಇಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಇಲ್ಲಿ ಬಂದು ಟೈಟ್ ಕೊಟ್ಟಾಗ ನಿಮ್ಗೆ ಈ ತರ ಎಳೆದು ಇಟ್ಕೊಂಡಾಗ ಟೈಟ್ ಆಗತ್ತೆ. ಅವಾಗ